ಸರ್, ಈಗ ಸುಭಾಷ್ ಶ್ರೀಧರ್ ಅನ್ನೋರು ಚುನಾಯಿತ ಪ್ರತಿನಿಧಿ ಒಂದು ಅವರ ದುರ್ನಡತೆಯಿಂದ ಅಮಾನತ್ತಾಗಿದೆ ಅಂತ ಒಂದು ಆದೇಶ ಬಂದಿದೆ. ಈಗ ಅವರು ಯಾವ ಥರ ಅವ್ರ ಗಮನಕ್ಕೆ ಹೋಗಿದೆಯಾ ಸರ್? ಈಗ ಲೆಟರ್ ಕಳಿಸಿದ್ರಾ? ಲೆಟರ್ ಕಳಿಸಿದ್ದೀವಿ ಸರ್. ಯಾವಾಗಿಂದ ಗೆದ್ದವು ಸರ್? ಈಗ ಸಿಂಗನಗರ ಏನು ಸರ್ ಅವ್ರ ಕೃತಿ ಹೆಸರು ಸರ್? ಸುಭಾಷ್ ಶ್ರೀಧರ್. ಏನು ವಿಚಾರ ಸರ್ ಈಗ ಅದಾಗಿರೋದು? ಕಳೆದ ಚುನಾವಣೆಯಲ್ಲಿ ಏನಾದರೂ ಇತ್ತು? ಮೊದಲಿಂದನೇ ಹಿಂದೆ ಒಂದು ಗೌರಮ್ಮ ಅವರ ಇದು ಇತ್ತಲ್ಲ, ಅದರಿಂದ ಮೂರು ಜನ ಒಟ್ಟು ಅಮಾನತ್ತಾಗಿರೋ, ಅದರಲ್ಲಿ ಇಬ್ಬರು ಮಾಜಿ ಇದ್ದಾರೆ. ಈಗ ಹಾಲಿ ಇವರು ಸುಭಾಷ್ ಶ್ರೀಧರ್ ಅಂತಲ್ಲ. ಈಗ ಸರ್, ಈಗ ಇವರು ಈಗ ನಿಮ್ಮ ಪಂಚಾಯತ್ ಆಕ್ಟ್ ಏನು ಹೇಳ್ತದೆ, ಈಗ ನೆಕ್ಸ್ಟ್ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಈಗ ಮಾಡಂಗಿಲ್ಲ. ಅಮಾನತ್ ಆದಮೇಲೆ ಯಾವುದೇ ಕಾರ್ಯಗಳಿಗೂ ಅಲ್ಲಿ ಮಾಡೋಂಗಿಲ್ಲ, ಕೊಡೋಂಗೂ ಇಲ್ವಾ? ಪಂಚಾಯತಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳೆಲ್ಲ ತೊಡಸ್ಕೊಳಂಗಿಲ್ವಾ ಸರ್? ಅದು ಇದು ಅವ್ರ ಗಮನಕ್ಕೆ ನೋಟಿಸ್ ಮಾಡಿದ್ದೀರಿ ನೀವು? ಇಲ್ಲ, ಮಾಡ್ತೀವಿ. ಈಗ ಮಾಡ್ತಾ ಇದ್ದೀವಿ, ಕೊಡ್ತೀವಿ. ಇವಾಗ ಒಂದು ಮಾಡ್ತೀವಿ ಲೆಟ್ರು. ನಾವು ಅಲ್ಲ, ಬಂದು ತುಂಬ ದಿನ ಆಗಿದೆ, ಇನ್ನೂ ಅವ್ರ ಇಲ್ಲ ಸರ್, ಮೊನ್ನೆ ಬಂದಿತ್ತು ಸರ್. ಈಗ ಚುನಾವಣೆ ರದ್ದಾದಾದ್ಮೇಲೆ ಬೈ ಎಲೆಕ್ಷನ್ ಏನು ನಡೆಯುತ್ತೆ ಈಗ? ಅದು ಎಲೆಕ್ಷನ್ನು ಅದು ಖಾಲಿ ಆಗೈತಲ್ಲ, ಹೊಸದಾಗಿ ನೇಮಕ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸೂಚನೆಗಳೇನು ಬಂದಿಲ್ಲ ಸರ್ ಮೇಲಧಿಕಾರಿ? ಏನಿಲ್ಲ, ನಾವು ಲೆಟರ್ ಹಾಕಿದ್ರೆ ಇದಾಯ್ತು. ಈಗ ಅವರು ಈಗ ಅಮಾನತ್ತಾಗಿರುವಂಥವ್ರಿಗೆ ಈಗ ನೀವು ಲೆಟ್ರ್ ಮಾಡ್ತಾ ಇದ್ದೀರಾ? ಈಗ ಮಾಡ್ತಾ ಇದ್ದೀವಿ. ಇನ್ನೂ ಅವ್ರ ಗಮನಕ್ಕೆ ಹೋಗಲಿಲ್ಲ? ಹೋಗಿದ್ವಿ, ಲೆಟರ್ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟು ಎಲ್ಲ ಮಾಡಿದ್ದೀವಿ. ಓಕೆ ಓಕೆ ಸರ್, ಈಗ ಸುಭಾಷ್ ಶ್ರೀಧರ್ ಅನ್ನೋರು ಚುನಾಯಿತ ಪ್ರತಿನಿಧಿ ಅವರ ದುರ್ನಡತೆಯಿಂದ ಅಮಾನತ್ತಾಗಿದೆ ಅಂತ ಒಂದು ಆದೇಶ ಬಂದಿದೆ. ಈಗ ಅವರು ಯಾವ ಥರ ಅವ್ರ ಗಮನಕ್ಕೆ ಹೋಗಿದೆಯಾ ಸರ್? ಈಗ ಲೆಟರ್ ಕಳಿಸಿದ್ರಾ? ಲೆಟರ್ ಕಳಿಸಿದ್ದೀವಿ ಸರ್. ಯಾವಾಗಿಂದ ಗೆದ್ದವು ಸರ್? ಈಗ ಸಿಂಗನಗರ ಏನು ಸರ್ ಅವ್ರ ಕೃತಿ ಹೆಸರು ಸರ್? ಸುಭಾಷ್ ಶ್ರೀಧರ್. ಏನು ವಿಚಾರ ಸರ್ ಈಗ ಅದಾಗಿರೋದು? ಕಳೆದ ಚುನಾವಣೆಯಲ್ಲಿ ಏನಾದರೂ ಇತ್ತು?